ನೋಡಿ, ಪ್ರತಿಯೊಬ್ಬರು ಸಹ ಈ ವಿಡಿಯೋವನ್ನು ನೋಡಲೇಬೇಕಾಗ್ತದೆ. SC/ST ಅವರ ಜಮೀನನ್ನ ಕೊಂಡ್ಕೋಬಾರದು ಯಾಕೆ ಅಂತ ಒಂದಷ್ಟು ವಿಡಿಯೋಗಳಲ್ಲಿ ನಾನು ನಿಮಗೆ ಸಮಗ್ರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇವತ್ತು AC ಮತ್ತೆ DC ಕೋರ್ಟಲ್ಲಿ ಯಾವ ರೀತಿ PTCL ಆಕ್ಟ್ ಅಲ್ಲಿ DC ಅವರು ಮತ್ತೆ AC ಅವರು ಆರ್ಡರ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಏನು ಆರ್ಡರ್ ಶೀಟ್ ಪ್ರಕಾರವಾಗಿ ನಿಮಗೆ ಇವತ್ತು ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ದಯಮಾಡಿ ಪ್ರತಿಯೊಬ್ಬರು ಸಹ ಈ ವಿಡಿಯೋ ನೋಡಿ. ಒಂದು ಜಮೀನು ಮತ್ತು ಒಂದು ಸೈಟ್ಗೆ ಸಂಬಂಧಿಸಿದಂತೆ ನೀವು ಖರೀದಿಗೆ ತಗೊಳ್ಳುವಾಗ ಜಮೀನಿನ ಮೂಲ ದಾಖಲೆಗಳನ್ನ ನೀವು ಒಬ್ಬ ಲಾಯರ್ ಅನ್ನ ಸಂಪರ್ಕ ಮಾಡಿ, ವಕೀಲರನ್ನ ಸಂಪರ್ಕ ಮಾಡಿ. ನೀವು ಲೀಗಲ್ ಅನ್ನ ತಗೊಳ್ದಲ್ಲೇ ದಯಮಾಡಿ ಯಾವುದೇ ಕಾರಣಕ್ಕೂ ಲೇಔಟ್ ಅಲ್ಲಿ ಸೈಟ್ಗಳನ್ನಾಗಿರ್ಬೋದು ಜಮೀನುಗಳನ್ನ ಕೊಂಡ್ಕೊಳ್ಬೇಡಿ. ಆಮೇಲೆ ಈಗ PTCL ಆಕ್ಟ್ ಏನು ಹೇಳುತ್ತೆ ಅಂತ ನಾನು ನಿಮಗೆ ಕ್ಲೀನ್ ತೋರಿಸ್ಕೊಡ್ತೀನಿ. ಇದು ತೋರ್ಸಮ್ಮ ನೋಡಿ ಸ್ನೇಹಿತರೆ, ಇದೇನಾಗುತ್ತೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿರುವಂಥದ್ದು. ಇದು ನೋಡಿ, ಕ್ಲೀನ್ ನೋಡ್ಕೊಳ್ಳಿ. ಇದೆಲ್ಲ ಮಾರ್ಕ್ಔಟ್ ಮಾಡಿದ್ದೀನಿ, ಇವೆಲ್ಲ ತೋರಿಸಬಾರ್ದು. ಇದೊಂದು ಗ್ರಾಮದ ಸರ್ವೆ ನಂಬರ್. ಇದರ ಪೈಕಿ ಒಂದಿಷ್ಟು ಗುಂಟೆಯನ್ನು ಜಮೀನನ್ನ ಕ್ರಯ ಮಾಡಲು ಅನುಮತಿ ಕೋರಿ ಜಿಲ್ಲಾಧಿಕಾರಿಯವರಿಗೆ ಅರ್ಜಿಯನ್ನು ಹಾಕಿರ್ತಾರೆ. ಬೆಂಗಳೂರು ನಮ್ಮ DC ಸಾಹೇಬರಿಗೆ ಒಂದು ಅಪ್ಲಿಕೇಶನ್ ಅನ್ನು ಹಾಕಿರ್ತಾರೆ. ನಾವು SC/ST ಇದೀವಿ, ಕೆಲವೊಂದು ಕಾರಣಗಳಿಗೋಸ್ಕರ ನಾವು ಜಮೀನನ್ನ ಮಾರಾಟ ಮಾಡ್ತಾ ಇದೀವಿ, ನಮಗೆ ಗ್ರಾಂಟ್ ಅನ್ನ ಮಾರಾಟ ಮಾಡೋದಕ್ಕೆ ಅವಕಾಶವನ್ನ ಕೊಡಿ. ಇದು ಸೇಲ್ ಪರ್ಮಿಷನ್ ಅಪ್ಲಿಕೇಶನ್ಸ್ ಅಂತ ನಾವು ಕರಿತೀವಿ. ಇದು ಬಂದು DC ಅವರು ಕೊಟ್ಟಿರುವಂತದ್ದು, DC ಆಫೀಸಿಂದ ಎಂಡೋರ್ಸ್ಮೆಂಟ್ ಅಂತೀವಿ ಇದನ್ನು. ನೋಡಿ, ಮೇಲ್ಕಂಡ ವಿಷಯದ ಬಗ್ಗೆ ಈ ಗ್ರಾಮದ ವಾಸಿಗಳಾದ ಇಂಥವರು ಮನವಿ ಸಲ್ಲಿಸಿ ಈ ತರ ಗ್ರಾಮದ ಇಷ್ಟು ಜಮೀನನ್ನ ತೋಟಿನಂತಿ ಅಂದ್ರೆ ಇದು ಮಂಜೂರಿ ಆಗಿರುತ್ತದೆ, ಈ ತರ ಜಮೀನನ್ನ ಮಾರಾಟ ಮಾಡ್ಕೊಳ್ಳೋದಕ್ಕೆ ನಮಗೆ ಅನುಮತಿ ಕೊಡಿ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಇಲ್ಲೊಂದು ಅಪ್ಲಿಕೇಶನ್ ಅನ್ನ ಹಾಕ್ತಾರೆ. ಇದು 1998ರಲ್ಲಿ ಸರ್ಕಾರ SC/STಗಳ ಪರವಾಗಿ ಒಂದು ಉಳುಮೆ ಮಾಡಿಕೊಂಡು ಜೀವನ ಮಾಡಲಿ ಅಂದ್ಬಿಟ್ಟು ಒಂದು 3 ಎಕರೆ 4 ಎಕರೆ ಜಮೀನನ್ನ ಕೊಟ್ಟಿರ್ತಾರೆ, ಮರುಮಂಜೂರು ಆಗಿರುತ್ತದೆ. 1998ರಲ್ಲಿ ಮರುಮಂಜೂರಿಯಾಗಿ ಹೊಸ ಸರ್ವೆ ನಂಬರ್ ಆಗಿ ಬದಲಾವಣೆಯಾಗಿ ಇವರ ಹೆಸರಿನಲ್ಲಿ RTC, EC, MR ಎಲ್ಲ ಇದಾಗಿರುತ್ತೆ, ದುರಸ್ತಿ ಆಗಿದ್ದು ಅವರೇ ಸಾಗುವಳಿ ಮಾಡುತ್ತಾ ಸ್ವಾಧೀನ ಅನುಭವದಲ್ಲಿ ಇರ್ತಾರೆ. ಆದರೆ ಸದರಿ ಅರ್ಜಿದಾರರಿಗೆ ಒಂದಷ್ಟು ಜನ ಮಕ್ಕಳು ಇರ್ತಾರೆ, ತಂಗಿದಿರು ತಮ್ಮಂದಿರು ಎಲ್ಲ ಇರ್ತಾರೆ. ಹಾಗಾಗಿ ಇವರು ಜಮೀನಿನಲ್ಲಿ ವ್ಯವಸಾಯವನ್ನ ಮಾಡಿ ಜೀವನ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ಜಮೀನನ್ನ ಮಾರಾಟ ಮಾಡೋದಕ್ಕೆ ಅನುಮತಿ ಕೋರಿ ತಹಸೀಲ್ದಾರ್ ಅವರಿಗೆ ವರದಿ ಸಲ್ಲಿಸಿರ್ತಾರೆ. ಆದರೆ ಇಲ್ಲೇನಾಗುತ್ತೆ ನೋಡಿ, ಮಾರಾಟ ಮಾಡಲು ಅನುಮತಿ ಕೇಳಿರ್ತಾರೆ, ಬಟ್ ಆದರೆ DC ಅವರು ಏನ್ ಮಾಡ್ತಾರೆ, ಮೇಲ್ಕಂಡ ಜಮೀನು ಮರು ಮಂಜೂರಾತಿಯಾಗಿ 15 ವರ್ಷಗಳು ಮುಗಿದಿಲ್ಲ, ಆದ್ದರಿಂದ ಸದರಿಯವರಿಗೆ ಈ ಕಚೇರಿಯಿಂದ ಅನುಮತಿ ನೀಡಲು ಅವಕಾಶವಿರುವುದಿಲ್ಲ ಅಂತೇನ್ ಮಾಡ್ತಾರೆ, 2010ರಲ್ಲಿ ಎಂಡೋರ್ಸ್ಮೆಂಟ್ ಆಗಿ ಕೊಡ್ತಾರೆ ಇದು. ಬಟ್ ಇವ್ರು ಏನ್ ಮಾಡ್ತಾರೆ, 2010ರಲ್ಲಿ ಸೇಲನ್ನ ಮಾಡ್ಬಿಡ್ತಾರೆ. ಆದ್ರೂ ಸಹ ಇವ್ರಿಗೆ ತುಂಬಾ ಎಮರ್ಜೆನ್ಸಿ ಇರುತ್ತೆ, ಆದ್ರೂ ಒಬ್ಬರಿಗೆ ಇದು ಜಮೀನನ್ನ 4 ಎಕರೆ ಏನ್ ಬರುತ್ತೆ ಇದನ್ನ ಸೇಲನ್ನ ಮಾಡ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಇವರು ಸೇಲನ್ನ ಮಾಡಿದ ನಂತರ ಇವರು ಪೋತಿ ಆಗ್ತಾರೆ, ಈ ತಾತ ಸತ್ತೋಗ್ತಾರೆ. ಅವ್ರೇನ್ ಮಾಡ್ತಾರೆ, ಈ ಒಂದು ಆಕ್ಟ್ ಬಂದ ನಂತರ ಇವ್ರೇನ್ ಮಾಡ್ತಾರೆ, ಮೊಮ್ಮಗ ರೀಸೆಂಟ್ ಆಗಿ ಕೇಸನ್ನ ಹಾಕ್ತಾರೆ. ಇದು ಹೋದ ವಾರ ಆರ್ಡರ್ ಆಗಿರುವಂತದ್ದು. ಇಲ್ಲಿ ನೋಡಿ, ಇದು ಏನನ್ನುತ್ತೆ ಅಂದ್ರೆ ಹೋದ ವಾರ ಆರ್ಡರ್ ಆಗಿರುವಂತದ್ದು. ಇದು DC ಕೋರ್ಟ್ ಆರ್ಡರ್. ಇದು ವಾದ ವಿವಾದ ಹಾಗೂ ಕಡತದಲ್ಲಿನ ದಾಖಲೆಗಳನ್ನು ಪರಿಶೀಲಿಸಲಾಗಿ ಇಂಥ ಗ್ರಾಮದ ಸರ್ವೆ ನಂಬರ್ ಇದರಲ್ಲಿ ಇಷ್ಟು ಎಕರೆ ಜಮೀನು ದರಖಾಸ್ತು ಮೂಲಕ ಇವರಿಗೆ ಈ ಒಂದು 1998ರಲ್ಲಿ ಏನು ಮರು ಮಂಜೂರಾತಿ ಆಗಿರುತ್ತದೆ. ತದನಂತರ ಈ ಜಮೀನು ಹೊಸ ಸರ್ವೆ ನಂಬರ್ ಆಗಿ ಬದಲಾವಣೆ ಆಗಿರುತ್ತದೆ, ಖಾತೆ RTC, MR ಎಲ್ಲ ಇರುತ್ತೆ. ಆದರೆ ಮೂಲ ಮಂಜೂರುದಾರರು ಅಂದ್ರೆ ಅಪ್ಲಿಕೇಶನ್ ಹಾಕಿ ಅವ್ರ ಕಷ್ಟ ಇತ್ತು ಅಂತ ಮಾರ್ಬಿಟ್ರಲ್ಲ, ಅವರು ಪೋತಿಯಾದ ನಂತರ ಇವ್ರ ಮಗ ಏನ್ ಮಾಡ್ತಾರೆ, ಕ್ರಯ ಪತ್ರ ಮಾಡ್ಬಿಡ್ತಾರೆ. ಯಾವಾಗ 2010ರಲ್ಲಿ ಇವ್ರ ಅಪ್ಲಿಕೇಶನ್ ಹಾಕಿರಲ್ಲ, ಅವ್ರು ರಿಜೆಕ್ಟ್ ಮಾಡಿದ್ಮೇಲೂ ಸಹ ಮಾರಾಟ ಮಾಡ್ಬಿಡ್ತಾರೆ. ಮತ್ತೆ ಮೊಮ್ಮಗ ಅದೇ ಮಾರಾಟ ಮಾಡಿರೋರೇ ಕೇಸನ್ನ ಹಾಕಿದಾಗ, ಯಾಕೆಂದ್ರೆ ಈಗ PTCL ಆಕ್ಟ್ ಬಂದಿದೆ, ಅದು ಸರ್ಕಾರ ಕ್ಲೀನಾಗಿ ಹೇಳ್ಬಿಟ್ಟಿದೆ. ಇದು ನೋಡಿ, ರವರಿಗೆ ಮಾರಾಟ ಮಾಡಿರುತ್ತಾರೆ. PTCL ಕಾಯಿದೆ ಜಾರಿಗೆ ಬಂದ ನಂತರ ಅನುಮತಿ ಪಡೆಯದೆ ಕ್ರಯಕ್ಕೆ ಪಡೆದಿರುವುದು ಕಂಡು ಬಂದಿರುತ್ತದೆ. ಯಾಕೆಂದ್ರೆ ಸೇಲ್ ಪರ್ಮಿಷನ್ ಕೊಟ್ಟಿರಲ್ಲ, ತಗೊಂಡಿರಲ್ಲ ಇವರು. ಹಾಗಾಗಿ ನಮ್ಮ AC ಅವರು ಸದರಿ ಕ್ರಯ ಪತ್ರವನ್ನು ಅಸಿಂಧು ಎಂದು ಘೋಷಿಸಿ ಅನುಸೂಚಿತ ಜಮೀನನ್ನು ಎಲ್ಲಾ ಋಣಗಳಿಂದ ಮುಕ್ತಗೊಳಿಸಿ ಸರ್ಕಾರದ ವಶಕ್ಕೆ ಪಡೆದು ದರಖಾಸ್ತುದಾರರ 3 ವಾರಸುದಾರರಿಗೆ ವಂಶವೃಕ್ಷವನ್ನು ಆಧರಿಸಿ ಮರು ಮಂಜೂರಾತಿ ಮಾಡಿ ಆದೇಶಿಸಿರುತ್ತಾರೆ. ಸದರಿ ಆದೇಶವು ಸಮರ್ಪಕವಾಗಿದೆ ಎಂದು ಅಭಿಪ್ರಾಯಿಸಿ ಈ ಕೆಳಕಂಡಂತೆ ಆದೇಶ ಮಾಡಿದ್ದಾರೆ. ಅಂದ್ರೆ ಯಾರು ಮೊಮ್ಮಗ ಇವಾಗ ಕೇಸ್ ಹಾಕಿದಾರಲ್ಲ, ಅವರು ಸತ್ತೋಗಿದ್ದಾರೆ ಮಾರಿರೋರು, ಈಗ ಮೊಮ್ಮಗನ ಹೆಸರಿಗೆ ಖಾತೆ ಬದಲಾವಣೆ ಈಗ ಏನಾಗಿದೆ, ಇವು ಮೊಮ್ಮಗನ ಹೆಸರಿಗೆ
ವಾಪಸ್ ಆಗಿದೆ ಸ್ನೇಹಿತರೆ. ಯಾಕೆ ಇದನ್ನ ನಾನು ಹೇಳ್ತೀನಿ ಅಂದ್ರೆ, ನೋಡಿ ಮೊನ್ನೆ ರೀಸೆಂಟಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ಏನು ಮಾಡಿದ್ರು 2023ರಲ್ಲಿ ನಮ್ಮ ಕರ್ನಾಟಕ ಶೆಡ್ಯೂಲ್ ಕ್ಯಾಸ್ಟ್ ಅಂದ್ರೆ ಇದನ್ನ ನಾವೇನಂತೀವಿ SC/ST ಆಕ್ಟ್ ಅಂತ ಕರಿತೀವಿ. ಇದರಲ್ಲಿ PTCL ಆಕ್ಟ್ ಅಲ್ಲಿ ಏನಾಗುತ್ತಂದ್ರೆ, ನಮ್ಮಲ್ಲಿ ಸರ್ಕಾರ ಇದನ್ನ ಕ್ಲೀನ್ ಆಗಿ ದಯಮಾಡಿ ನೋಡಿ, ಸೆಕ್ಷನ್ 5 ಅಲ್ಲಿ ಅಮೆಂಡ್ಮೆಂಟ್ ಮಾಡ್ತು ಸರ್ಕಾರ. ಯಾಕಂದ್ರೆ ನಮ್ಮಲ್ಲಿ ಈ ಹಿಂದೆ ಏನಾಯ್ತು, SC/ST ಪ್ರಾಪರ್ಟಿಗಳನ್ನ ಮಾರಾಟ ಮಾಡಿದ್ರು ಸಹ ಕೆಲವೊಂದು ಸುಪ್ರೀಂ ಕೋರ್ಟ್ ಸೈಟೇಷನ್ಸ್ಗಳು ಪಾಸ್ ಆಗಿತ್ತು. SC/STಗಳು ಆ ಜನಾಂಗದವರು ಬೇಕು ಅಂತ ಮಾರ್ಬಿಡ್ತಾರೆ, ಇಲ್ಲ ಅಶಿಕ್ಷಿತರಾಗಿ ಮಾರಾಟ ಮಾಡ್ತಾರೆ, ಇಲ್ಲ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಇದೆಲ್ಲ ಇದ್ರೂ ಸಹ ಒಂದು 15 ವರ್ಷಗಳ ಒಳಗೆ ಕೇಸ್ ಹಾಕೋಬೇಕು, ಅಥವಾ 20 ವರ್ಷ 25 ವರ್ಷ ಮ್ಯಾಕ್ಸಿಮಮ್ 30 ವರ್ಷದ ಒಳಗಡೆ ಪ್ರಕರಣವನ್ನ ನೀವು ನ್ಯಾಯಾಲಯಕ್ಕೆ ದಾವೆಯನ್ನು ಹೂಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೈಟೇಷನ್ಗಳು ಸುಮಾರು ಬಂದಿತ್ತು. ಆದ್ರೆ ಈಗ ಏನಾಗಿದೆ ಅಂದ್ರೆ, ನೀವು ಯಾವಾಗಾನು ಗ್ರಾಂಟ್ ಆಗಿರ್ಲಿ ಅಂದ್ರೆ PTCL ಆಕ್ಟ್ ಇದಾಗುವಂತದ್ದು ಗ್ರಾಂಟ್ ಲ್ಯಾಂಡ್ಸ್ ಮಾತ್ರ, ಯಾರಿಗೆ ಮಂಜೂರಾತಿ ಆಗಿರುತ್ತೆ, ಇನಾಮತಿ ಲ್ಯಾಟು, ತೋಟಿ ಇನಾಮತಿ, ಮತ್ತೊಂದು ನೀರ್ಗಂಟಿ ಅಂತ ನಾವೇನ್ ಕರಿತೀವಿ, SC/ST ಜನಾಂಗದವರಿಗೆ ಮಂಜೂರಾಗಿದ್ರೆ, ಯಾವಾಗಾದ್ರೂ ಮಂಜೂರಿ ಆಗಿರ್ಲಿ, ಅವರ ಮೊಮ್ಮಕ್ಕಳು ಇವಾಗ ಯಾರು ಬರ್ತಾರೆ ಅವರೇನಾದ್ರೂ ಈಗಲೂ ಸಹ ಕೇಸನ್ನ ಹಾಕೋಬಹುದು. ಯಾಕಂದ್ರೆ ನೋಡಿ, ಸೆಕ್ಷನ್ 5 ಮೊನ್ನೆ ರೀಸೆಂಟ್ ಆಗಿ ಅಮೆಂಡ್ಮೆಂಟ್ ಆಗಿರೋದು, ದೇರ್ ಶೆಲ್ ಬಿ ನೋ ಲಿಮಿಟೇಷನ್ ಆಫ್ ಟೈಮ್ ಟು ಇನ್ವೋಕ್ ದ ಪ್ರಾವಿಷನ್ಸ್ ಆಫ್ ದಿಸ್ ಆಕ್ಟ್. ಅಂದ್ರೆ ನೀವು ಯಾವಾಗ ಬೇಕಾದ್ರೂ ಕೇಸನ್ನ ಹಾಕೋಬಹುದು. ಇಲ್ಲಿ ನೋ ಲಿಮಿಟೇಷನ್ ಅಂದ್ರೆ 20 ವರ್ಷ 30 ವರ್ಷ, 1970-80ರಲ್ಲಿ ಮಾರಾಟ ಮಾಡ್ಬಿಟ್ಟಿರ್ತೀರಾ, ಈಗಾಗಲೇ 50 ವರ್ಷ ಆಗಿರುತ್ತೆ. 50 ವರ್ಷ ಆದ್ಮೇಲೆ ಕೇಸ್ ನಿಲ್ಲುತ್ತಾ ಅನ್ನೋ ನಿಮ್ಮ ಭಯ ಏನಾದ್ರು ಇದ್ರೆ, ಇಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡಿ ನೀವೇನಾದ್ರು ಮಾರಾಟ ಮಾಡಿದ್ರೆ ಈ PTCL ಆಕ್ಟ್ ನಿಮ್ಮನ್ನ ಸಂರಕ್ಷಣೆ ಮಾಡುತ್ತೆ. ಹಾಗಾಗಿ ಸ್ನೇಹಿತರೆ, ನಾನು ಯಾವಾಗಲೂ ಹೇಳುವಂಥದ್ದು, SC/ST ಜಮೀನುಗಳನ್ನ ತಗೊಳ್ಳುವಾಗ ನಮ್ಮಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಲೇಔಟ್ಗಳನ್ನ ಮಾಡುವಾಗ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರನೇ ಇಲ್ಲಿ ಕಾನೂನು ಅವರಿಗೆ ಒಂದು ಗ್ರಾಂಟ್ ಲ್ಯಾಂಡ್ಗಳನ್ನ ಕೊಟ್ಟು ವ್ಯವಸಾಯವನ್ನ ಮಾಡಿಕೊಂಡು ಉದ್ಧಾರ ಆಗಲಿ ಅಂದ್ಬಿಟ್ಟು ಕೊಟ್ಟಿರ್ತಾರೆ. ಆದ್ರೆ ಕೆಲವೊಂದು ಕಾರಣಗಳಿಂದ ಅವರು ಮಾರಾಟವನ್ನ ಮಾಡ್ಕೊಳ್ತಾರೆ. ಸೇಲ್ ಪರ್ಮಿಷನ್ ಇಲ್ಲ ಅಂದ್ರೆ ದಯಮಾಡಿ ಯಾರು ಕೂಡ ತಗೊಳ್ಬಾರ್ದು. ನೀವು ಮಾರಾಟ ಮಾಡೋರು ಸಹ ಸೇಲ್ ಪರ್ಮಿಷನ್ ಅನ್ನು ತಗೊಂಡು ಮಾರಾಟ ಮಾಡಿ, ಸಮಸ್ಯೆ ಏನಿಲ್ಲ. ಹಾಗಾಗಿ ನೀವೇನಾರು ತುಂಬಾ ಕಮ್ಮಿ ದರದಲ್ಲಿ ಕೊಟ್ಟು ನೀವೇನಾರು ಮೋಸ ಹೋಗಿದ್ರೆ, ಅಕಸ್ಮಾತ್ ಕೆಲವೊಬ್ರು ಏನ್ ಮಾಡ್ತಾರೆ, ಸೇಲ್ ಅಗ್ರಿಮೆಂಟ್ ಮಾಡಿಸ್ಕೋತೀನಿ ಅಂದ್ಬಿಟ್ಟು ಸೇಲ್ ಡಿಡೇ ಮಾಡಿಸ್ಕೊಬಿಟ್ಟಿರ್ತಾರೆ. ಕೆಲವೊಂದು ನಾನಾ ಪ್ರಕರಣಗಳು ನಮ್ಮಲ್ಲಿ ಕಂಡು ಬರ್ತವೆ. ನೀವು ಯಾವುದೇ ಒಂದು ಸೈಟು ಜಮೀನನ್ನ ಕೊಂಡ್ಕೊಳ್ಳುವಾಗ ಮತ್ತು ಮಾರಾಟ ಮಾಡುವಾಗ ನಿಮ್ಮ ಹತ್ತಿರದ ವಕೀಲರನ್ನ ಕಾನೂನು ಸಲಹೆ ಪಡೆಯದೆ ನೀವು ಯಾವುದೇ ರೀತಿ ಸೈಟು ಜಮೀನನ್ನ ತಗೊಳ್ಬೇಡಿ. ಅದರಲ್ಲೂ SC/STಗಳ ಇದೇನಿದೆ, ನಾವು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ PTCL ಆಕ್ಟ್ ಬಂದಿದೆ ಸ್ನೇಹಿತರೆ. ದಯಮಾಡಿ ಈ ಕಾನೂನಿನ ಉಪಯೋಗವನ್ನು ನೀವು ಪಡ್ಕೊಳ್ಳಿ, ಒಳ್ಳೇದಾಗಲಿ. ಆಮೇಲೆ ಒಂದಷ್ಟು ಮಾಹಿತಿಗಳು ಬಂದೇ ಬರ್ತದದು. ಹಾಗಾಗಿ ನಿಮ್ಮ ಸಂರಕ್ಷಣೆಗೋಸ್ಕರ ಕಾಯ್ದೆ ಇರೋದ್ರಿಂದ ಪ್ರತಿಯೊಬ್ಬರೂ ತಗೊಳ್ಳುವಾಗೂ ಅಷ್ಟೇ, ಮಾರಾಟ ಮಾಡುವಾಗೂ ಅಷ್ಟೇ ಕಾನೂನಿನ ಉಲ್ಲಂಘನೆ ಮಾಡಿ ದಯಮಾಡಿ ಯಾರೂ ಸಹ ಖರೀದಿಯನ್ನ ಮಾಡಬೇಡಿ ಅಂತ ಹೇಳ್ತಾ ಸ್ನೇಹಿತರೆ, ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.